ನೀವು ಸಂತೋಷವಾಗಿ ಬದುಕಬೇಕಂತ ನಿಸರ್ಗ ಕಲಿಸ್ತಾ ಇದೆ ಮನುಷ್ಯನಿಗೆ. ನೀವು ಸ್ನಾನ ಮಾಡಿದ ಬಚ್ಚಲಿನೊಳಗೆ ಬಚ್ಚಲ ನೀರು ಹೋಗಲಿ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ. ಆ ತೆಂಗಿನ ಗಿಡ ನೀವೇನು ಅದಕ್ಕೆ ಸಕ್ರೆ ನೀರು ಕೂಡಿಸಿ ಹಾಕಿಲ್ಲ. ನೀವು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಬಚ್ಚಲ ರಾಡಿ ನೀರು ಹೀರಿರುವಂಥ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು, ತಾನು ಕುಡಿದಿದ್ದು ರಾಡಿ ನೀರ, ನಿಮಗೆ ಕೊಟ್ಟಿದ್ದು ಎಳೆನೀರ, ತಿಳಿನೀರ. ಇದು ನಿಸರ್ಗ. ಇದು ಒಂದು ಆಕಳಿರ್ತದೆ. ಆಕಳಿಗೆ ನಾವೆಲ್ಲ ಏನು ಹಾಕಿವಿ ಹೇಳಿ? ಆಕಳಿಗೆ ನಾವೇನಾದರೂ ಒಯ್ದು ಏನು ಕೊಟ್ಟಿವಿ? ಹುಲ್ಲು ಹಾಕಿವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಉಂಡ ಮುಸುರಿ ನೀರು ಹಾಕಿವಿ. ಅದಕ್ಕೆ ಆಕಳನ್ನ ತಾಟಿನೊಳಗೆ ಒಯ್ದು ನಾವು ಹಾಕಿದ್ದು ಮುಸುರಿ ನೀರು. ಆದ್ರೆ ಆಕಳ ಮನುಷ್ಯನಿಗಂತೈತಿ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ಮುಸುರಿ ನೀರು ಹಾಕಿರ್ಬೋದು, ಆದರೆ ನಾನು ನಿನಗೇನು ಕೊಡ್ತೀನಿ ಅಂದ್ರೆ ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕು ಅಂತ ಹಾಲ ಕೊಟ್ಟು ಬಿಡ್ತೀನಿ, ಅಮೃತ ಕೊಡ್ತೀನಿ ಅಂತ ಆಕಳ ಹೇಳೋದಿಲ್ಲ. ನಿಸರ್ಗ ಮನುಷ್ಯನಿಗೆ ಪದೇ ಪದೇ ಕ್ಷಣ ಕ್ಷಣಕ್ಕೂ ಮನುಷ್ಯ ಸಂತೋಷವಾಗಿರಬೇಕಂತ ಇಡೀ ನಿಸರ್ಗ ಕೈಗೂಡಿಸ್ತಾ ಇದೆ. ಒಬ್ಬ ದಾರಿಯೊಳಗೆ ಹೋಗ್ತಿದ್ದಂತ. ದಾರಿಯೊಳಗೆ ಹೋಗ್ತಾ ಇದ್ದ. ಬ್ಯಾಸಿಗೆ ದಿವಸಕ್ಕೆ ಮಾವಿನ ಗಿಡ ಚಲೋ ಬಿಟ್ಟಿತ್ತು. ಅದರೊಳಗೆ ತುಂಬ ರಸವತ್ತಾದ ಹಣ್ಣುಗಳಿತ್ತು. ಮನುಷ್ಯ ಮಾವಿನ ಹಣ್ಣು ನೋಡಿ ಮನಸ್ಸು ಕೇಳಿಲ್ಲ. ಒಂದು ಜೋರು ಕಲ್ಲು ತೊಗೊಂಡು ಗಿಡಕ್ಕೆ ಒಗದ. ಅದು 2 ಹಣ್ಣು ಕೊಟ್ಟಿತು, ತಿಂದ. ಅಷ್ಟಕ್ಕೆ ಸಂತೃಪ್ತಿ ಆಗಲಿಲ್ಲ. ಮತ್ತೊಂದು ಕಲ್ಲು ತೊಗೊಂಡು ಮತ್ತೆ ಒಗದ ಗಿಡಕ್ಕೆ, ಅದು ಮತ್ತೆ 2 ಹಣ್ಣು ಕೊಟ್ಟಿತು, ಮತ್ತೆ ತಿಂದ. ಅಷ್ಟಕ್ಕೆ ಅವನಿಗೆ ತೃಪ್ತಿ ಆಗಲಿಲ್ಲ. ಬಹಳ ರುಚಿ ಅನಿಸಿತ್ತಲ್ಲ ಹಣ್ಣು. ಮತ್ತೊಂದು ಕಲ್ಲು ತೊಗೊಂಡು ಮತ್ತೆ ಗಿಡಕ್ಕೆ ಒಗದ. ಅವಾಗ ಅದು ಮತ್ತೆ 2 ಹಣ್ಣು ಕೊಟ್ಟಿತು. ಅವಾಗ ಮನುಷ್ಯ ಮಾವಿನ ಗಿಡದ ಹತ್ತಿರ ಹೋಗಿ ಗಿಡಕ್ಕೆ ಮಾತಾಡಿಸ್ದ. ಅಲ್ಲ, ನಮ್ಮ ಮನುಷ್ಯ ಸಮಾಜದೊಳಗೆ ಹಿಂಗೊಂದು ಸ್ವಲ್ಪ ಕಣ್ಣು ಎತ್ತಿ ನೋಡಿದ್ರೆ ಕಣ್ಣ ಕಿತ್ತಾರೆ ನಮ್ಮಲ್ಲಿ. ನಿನಗೆ 3 ಸಲ ಕಲ್ಲು ತೊಗೊಂಡು ಒಗದಿನಲ್ಲ, ಮನಸ್ಸಿಗೆ ನೋವಾಗಲಿಲ್ಲೇನು? ಅವಾಗ ಮಾವಿನ ಗಿಡ ಹೇಳ್ತಂತ, ಏನು ನೀವು ಕಲ್ಲು ಒಗದಿದ್ದು ನನಗೇನು ನೋವು ಅನಿಸಿಲ್ಲ ಮನಸ್ಸಿಗೆ. ಯಾಕಂದ್ರೆ ಮನುಷ್ಯರ ಹಳೆ ಚಾಳಿದು. ಅವನ ಹಳೆ ಸ್ವಭಾವ ಏನು ಅಂದ್ರೆ, ಯಾರು ಎತ್ತರ ಬೆಳೀತಾರೆ, ಎತ್ತರ ಬೆಳೆದವರಿಗೆಲ್ಲ ಕಲ್ಲು ತೊಗೊಂಡು ಒಗೆದು ಅವನ ಹಳೆ ಸ್ವಭಾವ ಅಷ್ಟೇ. ಇದು ಎತ್ತರ ಬೆಳೆದವರಿಗೆಲ್ಲ ಕಲ್ಲು ತೊಗೊಂಡು ಒಗೆಯೋದು ಅವ್ರ ಹಳೆ ಚಾಳಿ. ಇದು ನಾ ಏನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಯಾಕೆ ಹಚ್ಕೊಂಡಿಲ್ಲ ಅಂದ್ರೆ, ನನ್ನ ತಾಯಿ ನನ್ನವ್ವ ನನಗೊಂದು ಮಾತು ಕಲಿಸ್ಯಾಳ. ಏನು ಕಲಿಸ್ಯಾಳ ಅಂದ್ರೆ, ಮಗ ನೀ ಬೆಳೆದು ದೊಡ್ಡವಾದಿ ಅಂದ್ರೆ, ನೀ ಎತ್ತರ ಬೆಳೆದಾಗ ನಿನಗೆ ಕಲ್ಲು ಒಗೆಯವ್ರು ಭಾಳ. ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ನಿನಗೆ ಯಾರ್ಯಾರು ಕಲ್ಲು ಒಗಿತಾರ, ಕಲ್ಲು ಒಗೆದವ್ರಿಗೆಲ್ಲ 2 ಚಲೋ ಹಣ್ಣು ಕೊಡು, ಸಾರ್ಥಕ ಆಗ್ತೈತೆ ಅಂತ ನಮ್ಮವ್ವ ಹೇಳಿ ಕಳಿಸ್ತಾಳ. ಇದು ನಿಸರ್ಗ ಕಲಿಸಿದ ಬದುಕಿನ ರೀತಿ. ಇದು ಅಷ್ಟೆ. ಇಷ್ಟೆಲ್ಲ ನಿಸರ್ಗ ಕೊಟ್ಟೈತೆಲ್ಲ, ಇವ ಮನುಷ್ಯ ಏನು ಕೊಟ್ಟಾನೆ ಹೇಳಿ ನಿಸರ್ಗಕ್ಕೆ? ಬರೀ ನೀವು ಎಲ್ಲಿ ಹೋದರೂ ಸಹಿತ ನೀವು ಅಷ್ಟೇ, ಕೊಟ್ಟಿಲ್ಲ ಏನು. ದೇವರ ಗುಡಿಗೆ ಹೋದರೂ ಸಹಿತ ಹಂಗೆ ಬಂದ ಮನುಷ್ಯ ಅಲ್ಲೇವ. ದೇವರ ಗುಡಿಗೆ ಹೋದರೂ ಕೇಳಿ ಬಂದವ. ದೇವರ ಗುಡಿಗೆ ನಾವು ಇಷ್ಟು ಮಂದಿ ಹೋಗಿವಲ್ಲ, ಏನಾರ ಇಷ್ಟೆಲ್ಲ ಕೆರೆ ತುಂಬಿಸಿಯಪ್ಪ, ಅದಕ್ಕೆ ನಿನಗೊಂದಿಷ್ಟು ನಮಸ್ಕಾರ ಅಂತ ಹೇಳಿ ಬರೋಕ್ಕೆ ಹೋಗಿವೇನು? ಆರದ ಸೂರ್ಯ ಚಂದ್ರರಂಥ ದೀಪಗಳನ್ನು ಹಚ್ಚಿಯಪ್ಪ, ಅದಕ್ಕೆ ನಿನಗೊಂದು ನಮಸ್ಕಾರ ಅಂತ ಹೇಳಕ್ಕೆ ಹೋಗಿವೇನು? ಏನೂ ಇಲ್ಲ, ನಮಗೊಂದು 1,00,000 ಕೊಡು, ಕೋಟಿ ಕೊಡು ಅಂತ ಕೇಳಕ್ಕೆ ಹೋಗಿವಿ ನಾವು ಅಷ್ಟೆ. ಏನೂ ವ್ಯತ್ಯಾಸ ಇಲ್ಲ. ನೀವು ನೋಡಿ, ಗುಡಿ ಹೊರಗೂ ಒಂದಿಷ್ಟು ಮಂದಿ ಕುಂತಿರ್ತಾರೆ. ಗುಡಿ ಹೊರಗೆ ಕುಂತವರು ಭಿಕ್ಷುಕರು. ಅವ್ರು ಏನು ಕೇಳ್ತಿರ್ತಾರೆ? 1 ರೂಪಾಯಿ ಕೊಡ್ರಿ, 5 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ ಅಂತ ಅವ್ರು ಕೇಳ್ತಿರ್ತಾರೆ. ಇವಾಗ ಗುಡಿಯಾಗ ಹೋಗಿ ನನಗೆ ಕೋಟಿ ಕೊಡು, 2 ಕೋಟಿ ಕೊಡು ಅಂತ ಇವನು ಕೇಳ್ತಿರ್ತಾನೆ. ಅವರು ಭಿಕ್ಷುಕರೇ, ಒಳಗೆ ಕೇಳೋರು ಭಿಕ್ಷುಕರೇ. ವ್ಯತ್ಯಾಸ ಇಷ್ಟ, ಹೊರಗೆ 1 ರೂಪಾಯಿ 2 ರೂಪಾಯಿ ಕೇಳೋರು ಲೋಕಲ್ ಬೆಗ್ಗರ್ಸ್, ಇವ್ರು ಕೋಟಿ ಕೇಳೋರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್ ಅಷ್ಟೇ. ವ್ಯತ್ಯಾಸ ಇಷ್ಟೇ. ದೇ ಆರ್ ಆಲ್ಸೋ ಬೆಗ್ಗರ್ಸ್, ವಿ ಆರ್ ಆಲ್ಸೋ ಬೆಗ್ಗರ್ಸ್. ಅವರು ಲೋಕಲ್, ಇವ್ರು ಇಂಟರ್ನ್ಯಾಷನಲ್. ಎಲ್ಲ ಕಾರ್ಪೊರೇಟ್ ಸ್ಟೈಲ್ ಬೆಗ್ಗಿಂಗ್ ಇದು. ಕೇಳೋರಷ್ಟೇ. ದೇವನ ಗುಡಿಗೆ ಮನುಷ್ಯ ಹೋಗುವುದು ಬರೇ ಕೇಳುವುದಕ್ಕಾಗಿ ಅಲ್ಲ. ದೇವನೇ, ನೀ ಏನು ಬದುಕು ಕೊಟ್ಟಿಯಲ್ಲಪ್ಪ, ಈ ಬದುಕು ಕೊಟ್ಟಿದ್ದಕ್ಕಾಗಿ ನಿನಗೊಂದು ಧನ್ಯವಾದ ಅಂತ ಹೇಳಲಿಕ್ಕೆ ಭಗವಂತನ ಗುಡಿಗೆ ಹೋಗ್ಬೇಕು ಮನುಷ್ಯ. ಇಟ್ ಈಸ್ ಎ ಗಿಫ್ಟ್ ಆಫ್ ಡಿವೈನ್. ಇದು ದೇವನ ಕೊಡುಗೆ ಈ ಬದುಕು. ಅದಕ್ಕಾಗಿ ಹೋಗುವುದು ಮನುಷ್ಯ.
ನಮ್ಮ ಬದುಕು ಇಷ್ಟು ಸ್ವರ್ಗದಂಥ ಭೂಮಿ, ಇಡೀ ಕಣ ಕಣ ಪ್ರತಿಯೊಂದು ಸಹಿತ ಇಡೀ ನಿಸರ್ಗ ಮನುಷ್ಯ ಸಂತೋಷವಾಗಿ ಬದುಕಬೇಕಂತ ಕೆಲಸ ಮಾಡಾಕತ್ತೈತಿ. ಆದರೂ ಮನುಷ್ಯನ ಬದುಕು ನರಕ ಆತಲ್ಲ. ಯಾಕೆ ನರಕ ಆತಿದು? ಸ್ವರ್ಗದಂಥ ಬದುಕು ಇದು ನರಕ ಮಾಡಿಕೊಂಡಲ್ಲ ಈ ಮನುಷ್ಯ. ಯಾಕೆ ನರಕ ಆತು ಅಂದ್ರೆ, ಇವ ನಂದು ನನಗ ಇರಲಿ, ಇನ್ನೊಬ್ರದ್ದು ನನಗ ಇರಲಿ ಅಂತ. ನೀವು ಅಷ್ಟು ನಂದು ನನಗಿರಬೇಕು, ಇನ್ನೊಬ್ರದ್ದು ನನಗಿರಬೇಕು. ಶರಣರು ಈ ಜಗತ್ತನ್ನು ತಿರಸ್ಕರಿಸಲಿಲ್ಲ. ಶರಣರು ಬದುಕಿದ ರೀತಿ ಎಷ್ಟು ಅದ್ಭುತ ಅಂದ್ರೆ, ಶರಣರು ಈ ಬದುಕನ್ನು ತಿರಸ್ಕರಿಸಲೂ ಇಲ್ಲ, ಈ ಜಗತ್ತನ್ನು ತಿರಸ್ಕರಿಸಲಿಲ್ಲ, ಈ ಜಗತ್ತನ್ನು ಪುರಸ್ಕರಿಸಲೂ ಇಲ್ಲ, ಈ ಜಗತ್ತನ್ನು ಪ್ರಸಾದೀಕರಿಸಿ ಬದುಕಿದರು ಅವರು. ಅದಕ್ಕಾಗಿ ಅವರು ಸಂತೋಷವಾಗಿದ್ದರು. ಪ್ರಾಸಾದಿಕ ಭಾವದಿಂದ ಈ ಜೀವನವನ್ನು ನೋಡಬೇಕು. ಯಾಕಂದರೆ ಈ ಬದುಕು 4 ದಿನದ ಸಂತೆ ಅಷ್ಟೇ. ಇರುವಷ್ಟು ದಿವಸ ಸಂತೋಷವಾಗಿ ಬದುಕೋದು. ಸಂತರು ಅಂತ ಯಾರಿಗೆ ಕರೆಯುವುದು ಅಂದ್ರೆ, ಬೆಳಿಗ್ಗೆದ್ದು ಕೂಡಲೇ ಅಳ್ಕೊಂತ ಹೇಳೋವು ಸಂತರಲ್ಲ. ಕಾವಿ ಬಟ್ಟೆಗಳನ್ನು ಹಾಕ್ಕೊಂಡು ಎಲ್ಲೋ ಗುಡ್ಡ ಗವಿ ಗಹ್ವಾರಗಳಲ್ಲಿರುವವರು ಸಂತರಲ್ಲ. ಸಂತ ಅಂತ ಯಾರಿಗೆ ಕರಿಬೇಕು ಅಂದ್ರೆ, ಯಾರು ಸದಾ ಸಂತೋಷವಾಗಿರ್ತಾರ ಅವರೇ ಸಂತರು. ಸಂತುಷ್ಟ ಸತತಂ ಯೋಗಿನ, ಸಂತೋಷವಾಗಿರೋರು ಸಂತರು. ದೇವರು ಕೊಟ್ಟ ಈ ಬದುಕು 4 ಕ್ಷಣಗಳು ಸಂತೋಷವಾಗಿ ಕಳಿಬೇಕ ಮನುಷ್ಯ. ಮಹಾದೇವ ಭೂಪಾಲ ಮೋಳಿಗೆಯ ಮಾರಯ್ಯ ಅಂತ ಒಬ್ಬ ಶರಣಾಗಿ ಹೋದ. ಅವರು ಶರಣರು ಅರಸರು. ತಾನು ಅರಸನಾಗಿದ್ದು ಕಲ್ಯಾಣದೊಳಗೆ ಕಟ್ಟಿಗೆ ಒಡೆಯುವ ಕೆಲಸ ಮಾಡ್ತಿರ್ತಾನ. ತಾನು ಅರಸನಾಗಿದ್ದು ಕಲ್ಯಾಣದೊಳಗೆ ಕಟ್ಟಿಗೆ ಒಡೆಯುವ ಕಾಯಕ ಮಾಡುವ ಮೋಳಿಗೆಯ ಮಾರಯ್ಯ ಒಂದು ಸುಂದರ ವಚನ ಬರೀತಾನೆ. ಈ ಬದುಕಿನ ಯಥಾರ್ಥತೆ ಹೇಗಿದೆ? ಈ ಸುಂದರವಾದ ಬದುಕು ಖರೆ, ಇದರ ಯಥಾರ್ಥತೆ ಎಷ್ಟು, ಇದರ ಕ್ಷಣಭಂಗುರತೆ ಎಷ್ಟು, ಯಾವುದು ವಾಸ್ತವಿಕ ಸತ್ಯ, ರಿಯಾಲಿಟಿ ಆಫ್ ದಿಸ್ ಎಕ್ಸಿಸ್ಟೆನ್ಸ್, ಅದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯ. ಅವರೊಂದು ಸುಂದರವಾದ ಮಾತು ಬರೀತಾರೆ. ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೊಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಒಂದಾವಿನ ಹಾಲು. ಎಷ್ಟು ಸುಂದರವಾದ ವಚನ ನೋಡಿ. ನಾವೆಲ್ಲ ಇದನ್ನು ತಿಳ್ಕೊಳ್ಬೇಕು. ಬದುಕಿನ ಸತ್ಯತೆಯನ್ನು ನಮ್ಮ ಮುಂದೆ ಅವರಿಡ್ತಾರೆ. ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೊಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಒಂದಾವಿನ ಹಾಲು. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ ಒಡವೆ ತಾನೇ ನಪ್ಪುದೋ, ಕೈ ಹಿಡಿದ ಮಡದಿ ಪರರ ಸಂಗ ಪ್ರಾಣ ವಾಯುವಿನ ಸಂಗ, ಸಾವಿನ ಸಂಗಡವಾರೂ ಇಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ. ಹೂ ವಿಲ್ ಕ್ರೈ ವೆನ್ ಯು ಡೈ. ರಾಬಿನ್ಸನ್ ಅಂತ ಒಬ್ಬ ಚಿಂತಕ ಒಂದು ಪುಸ್ತಕ ಬರೀತಾನೆ. ಹೂ ವಿಲ್ ಕ್ರೈ ವೆನ್ ಯು ಡೈ. ಮೋಳಿಗೆಯ ಮಾರಯ್ಯ ಸುಮ್ಮನೆ ಸಾಮಾನ್ಯ ಒಬ್ಬ ಬಡವಲ್ಲ, ಅವ ಮಹಾರಾಜ ಬರೆದ ವಚನ ಇದು. ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೊಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ ಒಂದಾವಿನ ಹಾಲು. ನಿನಗೆ ಎಷ್ಟು ಕೀರ್ತಿ ವಾರ್ತೆಗಳರ ಇರಲಿ, ಎಷ್ಟು ಸೇವಕರರ ಇರಲಿ, ನಿನ್ನ ಮನ್ಯಾಗ 10 ಇನೋವಾ ಕಾರ್ ಗಾಡಿ ಇದ್ರೂ ನೀ ಮಾತ್ರ ಒಂದರಾಗ ಹತ್ತಬೇಕಲ್ಲಪ್ಪ. 10 ಒಮ್ಮೆ ಹತ್ತಕ್ಕಂತೂ ಆಗೋದಿಲ್ಲ. ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನೊಂಬುದು ಪಡಿಯಕ್ಕಿ. ನಾ ಭಾಳ ದೊಡ್ಡ ರೈತದೀನಿ, ಶ್ರೀಮಂತದೀನಿ ರೀ ಅಂತ ತಿಳ್ಕೊಂಡು 100 ಕ್ವಿಂಟಲ್ ನಿನ್ನ ಗೋಡಾವನ್ನೊಳಗೆ ಅಕ್ಕಿ ಇದ್ದರೂ ಸಹಿತ 100 ಕ್ವಿಂಟಲ್ ನಾನು ಉಣ್ಲಿಕ್ಕಾಗೋದಿಲ್ಲ. ಉಣ್ಣುವುದು ಮಾತ್ರ ಒಂದು ಹಿಡಿ ಅಕ್ಕಿ ಅಷ್ಟೇ. ಇದು ತಿಳ್ಕೊ ನೀನು. ತಾನೊಂಬುದು ಪಡಿಯಕ್ಕಿ ಮಲಗುವುದರ್ಧ ಮಂಚ. 20 ಬೆಡ್ರೂಮಿನ ಮನೆ ಕಟ್ಸಿನ್ರಿ, ಮಕ್ಕಳು ಮೊಮ್ಮಕ್ಕಳು ಅಣ್ಣತಮ್ಮಗಳು ಎಲ್ಲ ಇರ್ತಾರೆ ಮನ್ಯಾಗ ಅಂದ್ರೆ, 20 ಬೆಡ್ರೂಮಿನ ಮನೆ ನೀ ಕಟ್ಸಿದ್ರು 20 ಬೆಡ್ರೂಮಿನೊಳಗೆ ನೀ ಮಕ್ಕೊಳಕ್ಕಾಗೋದಿಲ್ಲ. ಒಂದೇ ಬೆಡ್ರೂಮಿನೊಳಗೆ ಅರ್ಧ ಮಂಚದೊಳಗೆ ಮಕ್ಕೋಬೇಕಲ್ಲ. ಮಲಗುವುದರ್ಧ ಮಂಚ. ಅದು ಎಷ್ಟು ದಿವಸ? ಮುಂದೆ ನಿನ್ನ ಮಕ್ಕಳು ಮದುವೆ ಆಗೋ ಮಟ್ಟ ನೀನು ಬೆಡ್ರೂಮ್ನಾಗ, ಅವ್ಕರು ಮದುವೆ ಆದವು ಅಂದ್ರೆ ಅವ್ರ ಮದುವೆಗೆ ಅವ್ರ ಬೆಡ್ರೂಮಿಗೆ ಹೋಗ್ತಾರೆ, ನಿನಗೆ ಪಡಸಾಲ್ಯಾಗ ಒಗಿತಾರೆ ತಂತು. ನೀ ಪಡಸಾಲ್ಯಾಗಿರ್ಬೇಕು. ಅದು ಟಿ ವಿ ಗಿವಿ ನೋಡ್ಕೊಂತ ಕುಂತು ಅಂದ್ರೆ ಅವು ಬಂದು ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ನೋಡೋಕೆ ಶುರು ಮಾಡಿದ್ರೆ ಮನ್ಯಾಗ ಹೆಣ್ಮಕ್ಳು ಅಂತಿರ್ತಾರೆ, ಏನು ಮನೆ ಹಿಡ್ಕೊಂಡು ಕುಂತೀರಿ, ಹೊರಗೆ ಹೋಗಬಾರ್ದ ಆ ಕಡೆ. ಇದು ಒಂದು ಚಾಪಿ ಹಿಡ್ಕೊಂಡು ಹೋದ ಹನುಮಂದೇವ್ರ ಗುಡಿ ಕಡೆ. ಭಾರಿ ಚಲೋ ಐತೆ ಬಿಡ್ರಿ ಗುಡಿ ಅಂತ. ಅವ ಕಟ್ಟಿ ಮೇಲೆ ಮಗ್ಗಲಿದ್ದ
ಮತ್ತು ನಮಗೆ ಗೊತ್ತೈತ್ರಿ, ಎಲ್ಲರೂ ದೊಡ್ಡ ದೊಡ್ಡ ಮನೆ ಕಟ್ಟಿಸಿದವ್ರು ಕೊನೆಗೆ ಹಣಮಂದಿಯವ್ರ ಗುಡಿನ ಗತಿ ಅವ್ರಿಗೆ ಅನ್ನೋದು ಗೊತ್ತೈತೆ ನಮಗೆ. ಅದಕ್ಕೆ ನೀವು ನೋಡ್ರಿ, ಹಳ್ಳ್ಯಾಗ ಹಣಮಂದಿಯವ್ರ ಗುಡಿ ಪಟ್ಟಿ ಯಾರೂ ಇಲ್ಲ ಅನ್ನೋದಿಲ್ಲ, ಎಲ್ಲರೂ ಕೊಡ್ತಾರೆ. ಇದು ತಿಳ್ಕೋಬೇಕು ಮನುಷ್ಯ, ನಾನು ಕಷ್ಟಪಟ್ಟು ಕಟ್ಟಿದ ಬೆಡ್ರೂಮ ಒಂದು ದಿವಸ ನನಗೆ ಡೆಡ್ ರೂಮ್ ಆಗ್ತೈತೆ ಅನ್ನೋದು ಗೊತ್ತಾಗಬೇಕು ಮನುಷ್ಯಾಗಿದು. ಏನು ಪೂರಾ ಮನ್ಯಾಗಂತೂ ಇರೋಕ್ಕಾಗೋದಿಲ್ಲ, ಅರ್ಧ ಮಂಚದೊಳಗೆ ಮಲ್ಕೋಬೇಕು ನಾನು ಅಷ್ಟೆ. ಒಂದಾವಿನ ಹಾಲು, ಏನು ಮನ್ಯಾಗ 100 ಆಕಳ ಕಟ್ಟೀನಿ ಅಂದ್ರೆ 100 ಆಕಳದ ಚಹಾ ಬೇರೆ ಕುಡಿತೀಯ ನೀನು? 100 ಆಕಳದು ಕುಡಿಯೋಕ್ಕಾಗೋದಿಲ್ಲ, ಅದು 1 ಕಪ್ ಹಾಲಿನ ಚಹಾನ ಕುಡಿಬೇಕು ನೀನು ಅಷ್ಟ. ಮತ್ತು ಅದಕ್ಕೂ ಮಿಕ್ಕಿ ಶುಗರ್ ಗಿಗರ್ ಇದ್ರಂತಂದ್ರೂ ಮುಗ್ದ ಹೋತದು. ಡಿಕಾಷನ್ ಅಂತಾರಿಲ್ಲ, ನಿಮಗೇನಂತೀರ ಅದಕ್ಕೆ ನೀವು? ಡಿಕಾಷನ್ ಅಂದ್ರೆ ಅವ್ರಿಗೆ ಇದು ಆಗೋದಿಲ್ಲ, ಬ್ಲ್ಯಾಕ್ ಟೀ ಅಂತಾರೆ ಅವ್ರಿಗೆ. ಅದಕ್ಕೆ ಮಾಡ್ರನ್ ಬ್ಲ್ಯಾಕ್ ಟೀ ತೊಗೊಂಬರಿ ಅಂದ್ರೆ, ಬ್ಲ್ಯಾಕ್ ಟೀ ತೊಗೊಂಬರಿ ಅಂದ್ರೆ ನಮಗೆ ಶುಗರ್ ಐತೆ ಅಂತ ಅರ್ಥ ಅಷ್ಟ. ಅದಕ್ಕೆ ಅವ್ರಿಗೆ ಉಣ್ಣಾಕ ಇರೋದಿಲ್ಲ. ಅವು ನೋಡ್ರಿ ಮನ್ಯಾಗ ಇದಕ್ಕೆ ಎಲ್ಲ ಅವ್ರು ಹೋಳಿಗೆ ಗೀಳಿಗೆ ಮಸ್ತ್ ಉಣ್ತಿರ್ತಾರೆ, ಇದಕ್ಕೆ ಅವ್ರು ನುಚ್ಚ ರಾಗಿ ಮುದ್ದೆ ನೀಡ್ತಿರ್ತಾರೆ. ಅವ್ರು ಪಾನಿಪುರಿ ವಡಾಪಾವ್ ಇದಕ್ಕೆ ತೋರಿಸಿ ತಿಂತಿರ್ತಾರೆ. ಅದಕ್ಕೆ ಅದೇನು ನೀವೆಲ್ಲರೂ ಉಣ್ರಿ, ನೀವು ಉಣ್ರಿ ಆಮೇಲೆ ಉಣ್ತೀನಿ ಅಂತಿರ್ತೈತೆ ಅದು ಕುಂತು. ಏನಿದ್ರೂ ಸಹಿತ ಉಣ್ಣಕ್ಕೆ ಬಾಯಿ ಬೇಕಲ್ಲ ಮನುಷ್ಯಾಗ. 100 ಆಕಳು ಕಟ್ಟಿದ್ರೂ ಕುಡಿಯುವುದು 1 ಕಪ್ ಹಾಲ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ. ಏನು ನಾ ಭಾರಿ ಶ್ರೀಮಂತದೀನಿ ದೊಡ್ಡವದೀನಿ ಅಂತ ತಿಳ್ಕೊಂಡು ಏನು ಹ್ಯಾಪಿ ಬರ್ತ್ಡೇ ಆಚರಣೆ ಮಾಡ್ಕೊತಿದ್ದ, ಏನು ಶೃಂಗಾರ ಮಾಡ್ಯಾನ, ಬಲೂನ್ ಕಟ್ಟ್ಯಾನ, ಬಲೂನ್ ಕಟ್ಟಿ ಹಾರಾಡ್ತಿತ್ತ, ಬಲೂನ್ ಹೇಳ್ತಿತ್ತ ಅವ್ನು ಮನುಷ್ಯಾಗ. ಏನು ಹ್ಯಾಪಿ ಬರ್ತ್ಡೇ ಮಾಡ್ಕೊತೀವೋ ಮಾರಾಯ. ನನಗೆ ಗೊತ್ತೈತಿ, ನಾ ಯಾವಾಗ ಟಬ್ ಅಂತೀನಂತೂ ಗೊತ್ತಿಲ್ಲ, ನೀನು ಯಾವಾಗ ಟಬ್ ಅಂತೀಗ ಗೊತ್ತಿಲ್ಲ. ಏನು ಹ್ಯಾಪಿ ಬರ್ತ್ಡೇ ಮಾಡಿಕೊಳ್ಳೋದು, ಯಾವುದರ ವೈಭವ ಮನುಷ್ಯನಿಗೆ. ನನಗೆ ಭಾಳ ದುಡ್ಡಿದೆ, ಶ್ರೀಮಂತಿಕೆ ಇದೆ ತಿಳ್ಕೊಂಡು ನಾ ಊರಾಗೆಲ್ಲರಿಗೆ ಅನ್ಕೊಂತ ಅಡ್ಡಾಡ್ತಿರ್ತೀನಿ. ಏನು ಅನ್ಕೊಂತ ಅಡ್ಡಾಡಿರ್ತೀನಿ ಅಂದ್ರೆ, ಐ ಸಿ ಯು ಅಂತಿರ್ತಾರೆ. ನೀನು ನೋಡ್ಕೊತೀನಿ ಹೋಗಿ ಅನ್ನೋದಿಲ್ಲ ಮಂದಿ ಊರಾಗ. ಐ ಸಿ ಯು ಅಂತಿರ್ತಾರೆ, ಕೇಳಿರಿಲ್ಲ ನೀವು? ಐ ಸಿ ಯು ಅಂತಿರ್ತಾರೆ. ನೀವು ದುಡ್ಡಿದ್ದಾಗ ಅನ್ಬೋದು, ಐ ಸಿ ಯು ಅನ್ಬೋದು. ನಿಮಗೆ ಲಾಸ್ಟಿಗೆ ದವಾಖಾನ್ಯಾಗ ಹಾಕ್ತಾರಲ್ಲ, ಅದೇನದು? ನೀನು ಊರಾಗ ಅದು ರೊಕ್ಕಿದ್ದಾಗ ಐ ಸಿ ಯು ಒಂದೇ ಇಲ್ಲ, ಈಗ ಬಾ ಐ ಸಿ ಯು ಅಂತಿರ್ತೈತದು. ನೀನೇನು ಊರಾಗ ಐ ಸಿ ಯು ಒಂದೇ ಅಲ್ಲ, ಈಗ ಐ ಸಿ ಯು ಅಂತಿರ್ತೈತದು. ಯಾವುದು ಹೇಳಿ? ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ. ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದೋ. ಯಾರು ಎಷ್ಟು ಗಳಿಸಿದ್ರೆ ಏನೈತೆ ಹೇಳ್ರಿ? ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲು, ಅಸ್ಥಿ ಗಂಗೆಯ ಪಾಲು, ಆಸ್ತಿ ಮುಂದೆ ಕುಂತಳವ್ರ ಪಾಲು ಅಷ್ಟೇ. ಯಾರ ಪಾಲು ಆಕ್ಕೈತಿ ಹೇಳಿ? ಯಾವುದು ಜೀವನದಲ್ಲಿ ಸತ್ಯ? ಸಾವಿನ ಸಂಗಡವಾರು ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ. ಮನುಷ್ಯನೇ, ಸಾವಿನ ಸಂಗಡ ಯಾರದರಪ್ಪ ಅಂತ ಇದು ಮೂಳಿಗೆಯ ಮಾರಯ್ಯನ ಪ್ರಶ್ನೆ. ಅದಕ್ಕೆ ಮನುಷ್ಯ ಸಾವಿನ ಸಂಗಡ ಯಾರೂ ಇರುವುದಿಲ್ಲ. ಮನುಷ್ಯ ಯಾವ ಗಳಿಸಿದ ಸಂಪತ್ತು ಕೀರ್ತಿಗಳು ಯಾವುದೂ ನಮ್ಮ ಸಾವಿನ ಸಂಗಡವಿರುವುದಿಲ್ಲ. ಅವನ ಪ್ರಶ್ನೆ ಏನು ಅಂದರೆ ಸಾವಿನ ಸಂಗಡವಾರು. ಅದಕ್ಕೆ ಮನುಷ್ಯನ ಸಾವಿನ ಜೊತೆ ಯಾವುದಾದ್ರೂ ಬಂದ್ರೆ, ನಾನು ಗಳಿಸಿದ ಸಂಪತ್ತು ಬಂದಿಲ್ಲ, ಹಣವೂ ಬಂದಿಲ್ಲ, ನನ್ನ ಜೊತೆಗೆ ಏನಾದರೂ ಬರುವುದಿದ್ದರೆ ನಾನು ಮಾಡಿದ ಪುಣ್ಯ ಕಾರ್ಯಗಳು ಮಾತ್ರ ನನ್ನ ಜೊತೆಗೆ ಬರ್ತಾವನ್ನೋ ವಾಸ್ತವಿಕ ಸತ್ಯ ಮನುಷ್ಯ ಅರ್ಥ ಮಾಡಿಕೊಂಡು ಬದುಕು. ಹೀಗೆ ಒಂದು ಬದುಕುವ ಜೀವನ ಇದೆ. ಇದು ಸುಂದರವಾಗಿ ಬದುಕಬೇಕು ಮನುಷ್ಯ. ಸ್ವರ್ಗೀಯ ಬದುಕು ನಮ್ಮದಾಗಬೇಕು. ಲಾವೋತ್ಸೆ ಅನ್ನುವಂಥ ಒಬ್ಬ ಚಿಂತಕ ಬರೀತಾನೆ, ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಈಸ್ ಬಿಗ್, ಪಾಪ್ಯುಲೇಷನ್ ಈಸ್ ಸ್ಮಾಲ್, where they are satisfied with their families and they take delight in small things of life, where they love their lives more than fashions, where they can live as close neighbors all those people who are of different races. ಇದು ಥಾವೋಯಿಸಮ್. ಲಾವೋತ್ಸೆ ಚೀನಾದ ಒಬ್ಬ ಸಂತ. ಅವ ಬರೀತಾನೆ, ಈ ಬದುಕು ಸ್ವರ್ಗ ಆಗಬೇಕು. ಈ ಬದುಕು ಸ್ವರ್ಗ ಆಗಬೇಕಾದ್ರೆ ಏನಿರಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ಪ್ರೇಮ ತುಂಬಿರಬೇಕು. ಏನಿದ್ರೆ ಮನೆ ಸಂತೋಷವಾಗಿರ್ತದೆ ಹೇಳಿ? ಪ್ರೇಮ ತುಂಬಬೇಕು ಮನೆಯೊಳಗೆ. ಅಷ್ಟೇ ಅಲ್ಲ, ಮನೆಯೊಳಗೆ ಪ್ರೇಮ ತುಂಬಬೇಕು. ನಾವು ಎಲ್ಲ ಜನಗಳ ಜೊತೆ, ಧರ್ಮ, ಜಾತಿ, ಮತ, ಪಂಥಗಳ ಜನರ ಜೊತೆ ನಾವು ಸಂತೋಷವಾಗಿ ಬದುಕಬೇಕು.
ಇಲ್ಲಿ ಪೂಜ್ಯರು ಇದೊಂದು ತರಳು ಬಾಳ ಉತ್ಸವ ಮಾಡಿದಾರಲ್ಲ. ಇಲ್ಲಿ ನೋಡಿ, ಎಣೆಸುವಡೆ ತನು ಭಿನ್ನ. ಇಲ್ಲಿ ತಲೆ ನೋಡಿದ್ರೆ ಬೇರೆ ಬೇರೆ ಕಾಣ್ತಾವೆ, ತಲೆ ನೋಡಿದ್ರೆ ಬೇರೆ ಬೇರೆ ಕಾಣ್ತಾವೆ. ಎಷ್ಟು ಜಾತಿಯ ಜನ ಇರಬಹುದು, ಎಷ್ಟು ಧರ್ಮದ ಜನ ಇರಬಹುದು, ಎಷ್ಟು ಸಂಪ್ರದಾಯಗಳ ಜನ ಇರಬಹುದು. ತಲೆ ಎಣಸಾಕ ಬೇರೆ. ಈಗ ರುದ್ರಾಕ್ಷಿ ಜಪಮಾಲೆ ಇರ್ತೈತಿ ನೋಡಿ, ಎಣಸಾಕ ತಲೆಗಳ ಭಿನ್ನ ಇರ್ತಾವ, ಆದರೆ 108 ಜಪಮಾಲೆಯನ್ನು ಸೇರಿಸಿದ ಸೂತ್ರ ಒಂದೇ ಇರ್ತೈತಿ. ಹಂಗೆ ಇಲ್ಲಿ ಎಣಸಲಿಕ್ಕೆ ತಲೆ ಭಿನ್ನ ಭಿನ್ನವಾದರೂ ಸಹಿತ ನಿಮ್ಮೆಲ್ಲರ ಅಂತರಂಗದಲ್ಲಿ ಪೋಣಿಸಿದ ಸೂತ್ರ ಅದು ಶಿವಸೂತ್ರ. ತರಳು ಬಾಳ ಹುಣ್ಣಿಮೆ ಅದೆಲ್ಲ ನಿಮ್ಮನ್ನೆಲ್ಲರನ್ನು ಕೂಡಿಸಿದೆ, ಎಲ್ಲರನ್ನೂ ಒಂದಾಗಿಸಿದೆ. ಇದು ತರಳು ಬಾಳ ಹುಣ್ಣಿಮೆ. ಇದು ಎಲ್ಲರೂ ಒಂದಾಗಿ ಬದುಕಬೇಕು, ಎಲ್ಲರೂ ಪ್ರೇಮದಿಂದ ಬದುಕಬೇಕು, ಎಲ್ಲರೂ ಕೂಡಿ ಬದುಕಬೇಕು ಅನ್ನುವುದೇ ತರಳು ಬಾಳ ಮಹೋತ್ಸವದ ಸಣ್ಣವರನ್ನು ಎತ್ತುವ ಕೆಲಸ. ಈ ನಾಡಿನಲ್ಲಿ ಸಣ್ಣ ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ನಾಡಿನಲ್ಲಿ ಕಲ್ಯಾಣ ಕಟ್ಟಿದ್ರು ಶರಣರು. ಬಸವಣ್ಣವರು ಒಂದು ದಿನ ಕಲ್ಯಾಣದ ಹಾದಿಯಲ್ಲಿ ಹೋಗ್ತಾ ಇದ್ರಂತ. ಕಲ್ಯಾಣದ ಹಾದಿಯಲ್ಲಿ ಹೋಗುವಾಗ ಸಂಬೋಳಿ ನಾಗಣ್ಣ ಅಂತ ಒಬ್ಬ ಅಸ್ಪೃಶ್ಯರ ಹುಡುಗನಿಗೆ ಊರನ ಜನ ಹೊಡೆದಿದ್ರು, ಕಲ್ಲು ತೊಗೊಂಡು ಒಗೆದಿದ್ರು. ಕಲ್ಲು ತೊಗೊಂಡು ಒಗೆದ್ರೆ ಸಂಬೋಳಿ ನಾಗಣ್ಣ ಎಲ್ಲೋ ದಾರಿಯೊಳಗೆ ಬಿದ್ದಿತ್ತು. ಅವನಿಗೆ ಎಷ್ಟು ಬಡ್ದಿದ್ರು ಅಂದ್ರೆ, ಇವ ನಮ್ಮ ಊರನ ಕೆರೆ ನೀರು ಮುಟ್ಟ್ಯಾನ, ಇವ ನಮ್ಮ ಊರಾಗ ಬಂದಾನ ಅಂತ ತಿಳ್ಕೊಂಡು ಕಲ್ಲು ತೊಗೊಂಡು ಒಗೆದಿದ್ರು, ಬಡ್ಗಿ ತೊಗೊಂಡು ಹೊಡೆದಿದ್ರು. ಅವನಿಗೆ ಮುಖಕ್ಕೆಲ್ಲ ಹೊಡೆದು ಮುಖ ಬಾತ್ ಕಣ್ಣು ಕಾಣಲಾರ್ದಂಗಾಗಿ ರಸ್ತೆಯೊಳಗೆ ಬಿದ್ದಿದ್ದ ಸಂಬೋಳಿ ನಾಗಣ್ಣ. ಆ ದಾರಿ ಹಿಡ್ಕೊಂಡು ಬಸವಣ್ಣವ್ರು ಹೋಗ್ತಾ ಇದ್ರು. ಹೋಗುವಾಗ ಇವ ಸಂಬೋಳಿ ನಾಗಣ್ಣ ಬಿದ್ದಿದ್ದು ನೋಡಿ ಬಸವಣ್ಣವ್ರು ಅವನನ್ನು ಮ್ಯಾಲೆತ್ತಿದ್ರು. ಆವಾಗ ಸಂಬೋಳಿ ನಾಗಣ್ಣ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ. ಎತ್ತದವರು ಬಸವಣ್ಣವರ ಇದ್ದರು. ಬಸವಣ್ಣವರು ಸಂಬೋಳಿ ನಾಗಣ್ಣನಿಗೆ ಕೇಳ್ತಾರೆ, ಅಲ್ಲೋ ನಾಗಣ್ಣ, ಎಲ್ಲರೂ ಊರನವ್ರು ಇಷ್ಟು ಬಡ್ದಾರ, ನಿನಗೆ ಕಣ್ಣ ಕಾಣುವಲ್ದು, ನಾನಾ ನಿನಗೆ ಎತ್ತೀನಿ ಅಂತ ನೀನು ಕಣ್ಣು ಕಾಣಲಾರ್ದಂಗೆ ನೆಲಕ್ಕೆ ಬಿದ್ದಿದ್ದಿ, ನಾನಾ ನಿನಗೆ ಎತ್ತಿನಂತ ನಿನಗೆ ಹೆಂಗೆ ಗೊತ್ತಾಯ್ತು? ಆವಾಗ ಸಂಬೋಳಿ ನಾಗಣ್ಣ ಅಂತಾನೆ, ಯಪ್ಪ, ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನು ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ? ಇದು ಬಸವಣ್ಣ. ಯಪ್ಪ, ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನು ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ? ಬಸವಣ್ಣ ಅಂದ್ರೆ ಎಲ್ಲೋ 12ನೇ ಶತಮಾನದಲ್ಲಿ ಬದುಕಿದ ಒಬ್ಬ ವ್ಯಕ್ತಿ ಅಂತಲ್ಲ. ಬಸವಣ್ಣ ಅಂದರೆ ಯಾರು ಬಿದ್ದವರನ್ನೆತ್ತುವ ಕೆಲಸ ಮಾಡ್ತಾರ ಅವ ಬಸವಣ್ಣ ಆಗ್ತಾನೆ ಅನ್ನೋದು ಇದು ಬಸವ ಕಲ್ಯಾಣ, ಇದು ಬಸವ ಸಂದೇಶ ಅಷ್ಟೇ. ಅಂಥ ಒಂದು ದಿವ್ಯ ಸಂದೇಶವನ್ನು